ಕೆರಗೋಡು ಬಳಿಕ ಈಗ ಬೆಳಗಾವಿಯಲ್ಲಿ ಧ್ವಜ ದಂಗಲ್ ಶುರುವಾಗಿದೆ. ಎಂಕೆ ಹುಬ್ಬಳ್ಳಿಯಲ್ಲಿ ಭಗವತ್ ಧ್ವಜವನ್ನ ತೆರವು ಮಾಡಿರುವಂತಹ ಆರೋಪ, ಇಡೀ ಗ್ರಾಮದಲ್ಲಿ ಭಗವತ್ ಧ್ವಜ ಕಟ್ಟುವಂತ ಅಭಿಯಾನ ಶುರುವಾಗಿದೆ. ಕೆರಗೋಡಿನಲ್ಲಿ ಏನಾಗಿತ್ತು, ಅದಾದ ನಂತರ ಈಗ ಬೆಳಗಾವಿಯಲ್ಲೂ ಕೂಡ ಇಂಥದ್ದೇ ಆಗಿದ್ದು, ಇಡೀ ಗ್ರಾಮದಲ್ಲಿ ಭಗವತ್ ಧ್ವಜವನ್ನ ಕಟ್ಟುವಂತ ಅಭಿಯಾನ ಶುರು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪೊಲೀಸರಿಂದ ಭಗವತ್ ಧ್ವಜವನ್ನ ತೆರವುಗೊಳಿಸಲಾಗಿದೆ ಪೊಲೀಸರ ಮೂಲಕ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿಗರಿಂದ ಎಂಕೆ ಹುಬ್ಬಳ್ಳಿ ಚಲೋ ಪಾದಯಾತ್ರೆ ಬೆಳಗ್ಗೆ 10:30ಕ್ಕೆ ಗ್ರಾಮದಲ್ಲಿ ದೊಡ್ಡ ಪಾದಯಾತ್ರೆಯನ್ನ ಮಾಡೋದಕ್ಕೆ ಈಗ ಬಿಜೆಪಿ ನಾಯಕರು, ಸ್ಥಳೀಯ ನಾಯಕರು ಮುಂದಾಗಿದ್ದಾರೆ. ನೀವೀಗ ನೋಡ್ತಾ ಇದ್ದೀರಾ 4ನೇ ತಾರೀಕು ಅಂದರೆ ಇವತ್ತು ರವಿವಾರ ಬಸ್ ಸ್ಟ್ಯಾಂಡ್ ಬಳಿ ಭಗವತ್ ಧ್ವಜ ಏನಿದೆ ಆ ಒಂದು ಜಾಥಾವನ್ನು ನಾವು ಶುರು ಮಾಡ್ತಾ ಇದ್ದೀವಿ ಅಂತ. ಬಿಜೆಪಿ ಹಾಗೇನೆ ಹಿಂದೂ ಕಾರ್ಯಕರ್ತರು ಈ ಒಂದು ಅಭಿಯಾನಕ್ಕೆ ಕರೆ ಕೊಟ್ಟಿದ್ದಾರೆ. ಸಣ್ಣ ಹುಬ್ಬಳ್ಳಿ ಪಟ್ಟಣದ ಹಿಂದೂ ಧ್ವಜಗಳನ್ನು ತೆರವುಗೊಳಿಸಿದಂಥ ಕಾರಣ ಹಿಂದೂ ಧ್ವಜಗಳನ್ನು ಮರುಸ್ಥಾಪಿಸುವಂಥ ಬೃಹತ್ ಅಭಿಯಾನ ಅಂತ ಕರೆ ಕೊಟ್ಟಿದ್ದಾರೆ.